ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಗ್ಯಾಲ್ರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳೆಲ್ಲ 9 ಗಂಟೆಗೆಲ್ಲ ಹೋಗ್ತಾರೆ. ಅವ್ರು ಹೋದ್ಮೇಲೆ ಏನಿದ್ರು ನನ್ನ ಕೆಲಸ. ನಾನು ಇಲ್ಲಿ ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಒಣಗಾಕ್ತಾಯಿದ್ದೀನಿ ಮೇಲ್ಗಡೆ. ಅಡುಗೆ ಮನೆಯಲ್ಲೆಲ್ಲ ಈ ಥರ ಹರಡಿರ್ತೀನಿ ಬೆಳಗ್ಗೆ ಹೊತ್ತು. ನೈಟ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಬೆಳಗ್ಗೆ ಹೊತ್ತು ಹಿಂಗಿರುತ್ತೆ. ನಮ್ಮ ಮನೆಯವರು ಹೋಗೋವರೆಗೂ ನನಗೇನೂ ಕೆಲಸ ಆಗಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸಿ ಸ್ನಾನ ಪೂಜೆ ಇನ್ನೂ ಎಲ್ಲ ಇದೆ. ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ. ಹಾಲು ಕಾಯಿಸಿದ ನಂತರ ನಾನಿಲ್ಲಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಮೂಲಂಗಿ ಸಾರು ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ. ಪೂಜೆ ಆದಮೇಲೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಎಲ್ಲ ಆಯಿತು ಮನೆಯೆಲ್ಲ. ನಾನು ಪೂಜೆ ಮಾಡೋಣ ಅಂತ ಕೂತಿದ್ದೀನಿ. ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಮನೇಲಿ. ಪೂಜೆ ಮಾಡ್ದಲೇ ಇದ್ದಿದ್ದ ದಿನಕ್ಕೂ ಪೂಜೆ ಮಾಡಿರೋ ದಿನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮನೆ ಎಷ್ಟು ಕ್ಲೀನಾಗಿದ್ದರೆ ಪೂಜೆ ಎಲ್ಲ ಮಾಡಿ ಆ ಫ್ರ್ಯಾಗ್ರೆನ್ಸೇ ತುಂಬ ಚೆನ್ನಾಗಿರುತ್ತೆ ಊದುಗಡ್ಡಿದು. ನಾನು ಹಂಗಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಕೂತಿದ್ದೀನಿ. ಫಸ್ಟು ಹಳೆ ಹೂವು ಎಲ್ಲ ತೆಕ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಹೂವು ಇಡೋಣ ಅಂತ ತೊಗೊತಾ ಇದ್ದೀನಿ. ಇದು ನಮ್ಮ ಗಿಡದಲ್ಲೇ ಬೆಳೆದಿರೋದು ಹೂವು, ದಾಸವಾಳದ ಹೂವು. ಸಾಕಿಷ್ಟು ಒಂದಿನದ ಪೂಜೆಗೆ ಇಷ್ಟು ಸಾಕಾಗುತ್ತೆ. ನಾವೇನು ಹೊರಗಡೆ ಏನು ತೊಗೊಂಬರಲ್ಲ. ಏನಾದರೂ ಹಬ್ಬ ಅಂತ ಇದರಲ್ಲಿ ಮಾತ್ರ ತೊಗೊಂಬರ್ತೀವಿ. ವಾರದ ದಿನ ಮಾತ್ರ ತರ್ತೀವಿ, ಶನಿವಾರ ಟೈಮು. ಇನ್ನು ಬಾಕಿ ದಿನದಲ್ಲೆಲ್ಲ ಇದೇ ಮೇಂಟೈನ್ ಆಗುತ್ತೆ. ಅಂಗಡಿಗೂ ಮನೆಗೂ ಎಲ್ಲ ಇದೇ ಹೂವನ್ನೇ ಬಳಸ್ಕೊತೀವಿ ನಾವು. ನೈವೇದ್ಯಕ್ಕೆ ಬಾಳೆಹಣ್ಣು ಕೂಡ ತಗೊಂಬಂದಿದ್ರು. ಎಲ್ಲ ಇಟ್ಟು ಪೂಜೆ ಮಾಡಿದೆ. ಪೂಜೆ ಎಲ್ಲ ಆಯಿತು ನೋಡಿ. ಒಂದು ವೈಬ್ಸ್.
ಪೂಜೆ ಎಲ್ಲ ಮುಗಿದ ನಂತರ ನಾನಿಲ್ಲಿ ಹುಳ್ಳಿಕಾಳು ನೆನೆಹಾಕೋಣ ಅಂತ ನೆನೆಹಾಕ್ತಾಯಿದ್ದೀನಿ. ಮೊಳಕೆ ಹುಳ್ಳಿಕಾಳು ಮಾಡಿಸೋಣ ಅಂತ ನಾನಿಲ್ಲಿ 1 ಲೋಟ ಹುಳ್ಳಿಕಾಳು ತೊಗೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಸೋಸ್ಕೊಂಡು ಇವತ್ತು ನೈಟ್ವರೆಗೂ ನೆನೆಸ್ತೀನಿ ನಾನಿದು. ನೈಟ್ ಆದಮೇಲೆ ನೀರೆಲ್ಲ ಸೋಸ್ಕೊಂಡು ಮತ್ತು ಹಂಗೆ ಮುಚ್ಚಿಡ್ತೀನಿ. ನಾನು ಏನು ಕಟ್ಟೋಕ್ಕೋಗಲ್ಲ. ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ, ನಾಳೆ ಸಂಜೆ ಅಷ್ಟೊತ್ತಿಗಾದರೂ ಮೊಳಕೆ ಬಂದಿರುತ್ತೆ. ಇಷ್ಟೇ ಮಾಡೋದು ನಾನು. ಮೊಳಕೆ ಕಾಳು ಮಾಡಬೇಕು ಅಂತಂದರೆ ನಾನೇನು ಬಟ್ಟೆ ಎಲ್ಲ ಹಾಕಿ ಕಟ್ಟಿಡೋದಿಲ್ಲ. ಏನಕ್ಕಾದರೂ ಆಗುತ್ತೆ. ಸಾಂಬಾರಿಗೆ ಮೊಳಕೆ ಹುಳ್ಳಿಕಾಳು ಸಾರು, ಮಸ್ಸೊಪ್ಪು ಅಂಥವೆಲ್ಲ ಮಾಡ್ಕೋಬೋದು. ಅದಾದ ನಂತರ ಹೀರೆಕಾಯಿ ಇತ್ತು ಅಂತ ಸ್ವಲ್ಪ ಹೀರೆಕಾಯಿ ಬಜ್ಜಿ ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಹೀರೆಕಾಯಿನ ಸ್ವಲ್ಪ ನೀರಲ್ಲೆಲ್ಲ ತೊಳೆದು ನೀರಲ್ಲಿ ಹಾಕಿದ್ದೀನಿ. ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ಉಪ್ಪು, ಅಚ್ಕಾರದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಓವಿನ ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಇರಲಿ, ಜಾಸ್ತಿ ತೆಳುವಾಗೇನು ಕಲಿಸ್ಕೊತಿಲ್ಲ ನಾನು, ಸ್ವಲ್ಪ ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಬಿಸಿ ಬಿಸಿಯಾದ ಹೀರೆಕಾಯಿ ಬಜ್ಜಿ ಕೂಡ ರೆಡಿಯಾಗಿದೆ. ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಳು. ನಾನು ನನ್ನ ಮಗಳು ಈಗ ಊಟ ಮಾಡ್ತೀವಿ. ಊಟ ಮಾಡಿ ಅವಳನ್ನು ಮಲಗಿಸ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಈ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಧನ್ಯವಾದಗಳು.